ಒಂದ್ ಕಡೆ ಲೈಫಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಈ ರೆಸ್ಲಿಂಗ್ ಕಮ್ಯುನಿಟಿಯಲ್ಲಿ ಅಪ್ಡೇಟ್ ಸಿಗ್ತಾ ಇಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಒಂದು 3 ದಿವಸದಿಂದ ಅಪ್ಡೇಟ್ಗಳೇ ಬರ್ತಾ ಇಲ್ಲ. ನನಗಂತೂ ಸಾಕಾಯ್ತು ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ನಮ್ಮ ಕೆವಿನ್ ಓವೆನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಗೊತ್ತಿರಬಹುದು ಕೆವಿನ್ ಓವೆನ್ಸ್ ಅವರು ರೀಸೆಂಟ್ ಆಗಿ ಒಂದು ಹ್ಯಾಲೋವಿನ್ ಅಲ್ಲಿ ಜಾನ್ ಸಿನಾ ಅವರ ಕಾಸ್ಟ್ಯೂಮ್ ನ ಹಾಕೊಂಡು ತಿರುಗ್ತಾ ಇರ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಕೆವಿನ್ ಓವೆನ್ಸ್ ಅವರಿಗೆ ಜಾನ್ ಸಿನಾ ಅವರು ಕೂಡ ಕ್ರೆಡಿಟ್ ನ ಕೊಟ್ಟಿದ್ದಾರೆ. ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೆವಿನ್ ಓವೆನ್ಸ್ ಅವರ ಈ ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ. ಲಿಟರಲಿ ಕೆವಿನ್ ಓವೆನ್ಸ್ ಅವರು ಏನಾದ್ರು ಇನ್ನೂ ಕೂಡ ಇದ್ದಿದ್ರೆ ನಮಗೆ 100% ಕೆವಿನ್ ಓವೆನ್ಸ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಗೋದು. ಯಾಕಂದ್ರೆ ನೆನಪಿರುತ್ತೆ ಅಂತ ಅನ್ಕೋತೀನಿ, ಕೆವಿನ್ ಓವೆನ್ಸ್ ಅವರು NXT ಇಂದ NXT ಚಾಂಪಿಯನ್ ಆಗಿ ಮೈನ್ ರೋಸ್ಟರ್ ಗೆ ಬಂದು ಜಾನ್ ಸಿನಾ ಅವರನ್ನ ಸೋಲಿಸಿದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವಿಷನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ರಸಲ್ ಮೇನಿಯಾ 41 ಇಂದ ಈ ಒಂದು ವಿಷನ್ ಫಾರ್ಮ್ ಆಗ್ತಾ ಹೋಗ್ತಾ ಇದೆ. ಅಂಡ್ ಐ ಥಿಂಕ್ ಇಷ್ಟು ಬೇಗ ಇದರ ಬ್ರೇಕಪ್ ನು ಕೂಡ WWE ಅವರು ಟೀಸ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಯ್ತು ಅಂತ. ನಮ್ಮ ರ್ಯಾಂಡಿ ಆರ್ಟನ್, ಕೋಡಿ ರೋಡ್ಸ್ ವರ್ಸಸ್ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರ ಇಂಟರ್ಫರೆನ್ಸ್ ಇಂದ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ವಿನ್ ಆಗ್ತಾರೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಸೆತ್ ರಾಲಿನ್ಸ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಬೇಡಿ, ಅವನು ನನ್ನ ಬೇಟೆ ಅಂತ ಅವರಿಬ್ಬರನ್ನು ಕೂಡ ಸಮಾಧಾನ ಮಾಡಿ ಕಳಿಸ್ತಾರೆ. ಬಟ್ ಉಲ್ಟಾ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರೇ ಇಲ್ಲ, ಈ ಒಂದು ಟೈಮಲ್ಲಿ ನಾನೇ ಹೋಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ತಡಿತಾರೆ. ಇಲ್ಲ ಸೆತ್, ಆ ರೀತಿ ಮಾಡೋದಕ್ಕೆ ಹೋಗ್ಬೇಡ, ಯಾಕಂದ್ರೆ ಕೋಡಿ ರೋಡ್ಸ್ ನಿನಗಿಂತ ಜಾಸ್ತಿ ಯೋಚನೆ ಮಾಡ್ತಾನೆ, ನಿನ್ನ ಮೈಂಡ್ ಜೊತೆ ಅವನು ಆಟ ಆಡ್ತಾ ಇದ್ದಾನೆ, ಪ್ಲೀಸ್ ಈಗ ನೀನು ನಿನ್ನ ತಾಳ್ಮೆನ ಕಳ್ಕೋಬೇಡ ಅಂತ ನಮ್ಮ ಪಾಲಿಮಿನ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂತೂ ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರು ಪಾಲಿಮಿನ್ ಅವರ ಮಾತು ಕೇಳ್ದಲೆ ಹೋಗಿ ಕೋಡಿ ರೋಡ್ಸ್ ಅವರಿಗೆ ಕರ್ವ್ ಸ್ಟಂಪ್ ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಕೋಡಿ ರೋಡ್ಸ್ ಅವರೇ ಸೆತ್ ರಾಲಿನ್ಸ್ ಅವರಿಗೆ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಲಿಟ್ರಲಿ ಅದೆಲ್ಲ ಕೂಡ ಮುಗಿದ್ಮೇಲೆ ಫ್ಯಾನ್ ಫುಟೇಜ್ ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ನಮ್ಮ ಪಾಲಿಮಿನ್ ಅವರಿಗೆ ಸೆತ್ ರಾಲಿನ್ಸ್ ಅವರಿಂದ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅಂಡ್ ಅವ್ರು ಒಬ್ಬರೇ ಸೆತ್ ರಾಲಿನ್ಸ್ ಅವ್ರಿಗೆ ಸಪೋರ್ಟ್ ನ ಕೊಡ್ದಲೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನ ಒಂದು ಫುಟೇಜ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ವಿಷನ್ ನ ಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದಾರೆ. ಸೊ ಇದೇನಾದ್ರೂ ಬ್ರೇಕಪ್ ಆಂಗಲ್ ನ ಅಂತ ನೀವೇನಾದ್ರೂ ಕೇಳಿದ್ರೆ ಇದ್ರೂ ಇರಬಹುದು, ಇಲ್ದಲೇನೂ ಇರಬಹುದು. ಒಂದ್ ಕಡೆ ನಮ್ಮ ಪಾಲಿಮಿನ್ ಅವರಿಗೆ ಬೇಜಾರ್ ಇರಬಹುದು, ಸೆತ್ ರಾಲಿನ್ಸ್ ನನ್ನ ಮಾತನ್ನ ಕೇಳಲಿಲ್ವಲ್ಲ ಅಂತ. ಇನ್ನೊಂದ್ ಕಡೆ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಕೋಡಿ ರೋಡ್ಸ್ ಮತ್ತೆ ನನ್ನ ಮೈಂಡ್ ಜೊತೆ ಆಟ ಆಡ್ಬಿಟ್ನಲ್ಲ, ಮತ್ತೊಮ್ಮೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ನಲ್ಲ ಅಂತ ಅವರು ಕೂಡ ಫ್ರಸ್ಟ್ರೇಷನ್ ಅಲ್ಲಿ ಅಲ್ಲಿಂದ ಹೋಗ್ತಾ ಇರಬಹುದು. ಏನೇ ಆಗ್ಲಿ ಗೈಸ್, ಇಷ್ಟು ಬೇಗ ಬ್ರೇಕಪ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಸರ್ವೈವರ್ ಸೀರೀಸ್ ತನಕ ಈ ಒಂದು ಟೀಮು ಹಂಗೆ ಇದ್ದೇ ಇರುತ್ತೆ. ರಸಲ್ ಮೇನಿಯಾ ಹತ್ರ ಬರ್ತಿದ್ದಂಗೆ ಈ ಒಂದು ಬ್ರೇಕಪ್ ಆಂಗಲ್ ನ WWE ಅವರು ಮತ್ತೊಮ್ಮೆ ತಗೊಂಡ್ ಬರಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತಿಂದ 1 ಇಯರ್ ಬ್ಯಾಕ್. ಇವತ್ತಿಂದ 1 ಇಯರ್ ಬ್ಯಾಕ್ ಸರಿಯಾಗಿ ನಮಗೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಮೈನ್ ಇವೆಂಟ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಟ್ಯಾಗ್ ಟೀಮ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಬಾಲ್ಡ್ ರಾಕ್ ಬರ್ತಾರೆ, 1 2 3 ಅಂತ ಹೇಳ್ತಾರೆ. ಆ 1 2 3ಗೆ ಏನು ಅರ್ಥ ಅಂತ ಇನ್ನೂ ಕೂಡ ನಮಗೆ ಗೊತ್ತಾಗಿಲ್ಲ. ಬಟ್ ರಾಕ್ ಅವರ ಪ್ರಕಾರ ಅರ್ಥ ಇದೆ, ಅದೇನು ಅಂತ ಅವರು ಕೂಡ ಹೇಳಿಲ್ಲ. ಸೊ ಇವತ್ತಿಂದ 1 ವರ್ಷದ ಹಿಂದೆ ಈ ಒಂದು ಅದ್ಭುತವಾದ ಶಾಕಿಂಗ್ ಮೂಮೆಂಟ್ ನಮ್ಗೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಓವರ್ ಆಲ್ ಪ್ರೀಮಿಯಂ ಲೈವ್ ಇವೆಂಟ್ ಮಾತ್ರ ಆ ಒಂದು ದಿನಕ್ಕೆ ಅದ್ಭುತವಾಗಿತ್ತು. ಎಲ್ಲರೂ ಯಾವ ರೀತಿ ಎಕ್ಸೈಟೆಡ್ ಆಗಿದ್ರು, ರಾಕ್ ಅವರು ಬಂದ್ರು ಗುರು, ಈಗ ಗೇಮ್ ಶುರು ಆಗುತ್ತೆ ಅಂತ. ಬಟ್ ಮುಂದೆ ಎಂಥದ್ದು ಶುರು ಆಗಲಿಲ್ಲ. ಗಾಡಿ ಹಂಗೆ ಸ್ಟಾರ್ಟ್ ಆಗಿ ಹಂಗೆ ಅರ್ಧ ದಾರಿಲಿ ನಿಂತ್ಕೋತು ಅಂತಾನೆ ಹೇಳ್ಬಹುದು. ನಮ್ಮ ಟ್ರಿಪಲ್ ಎಚ್ ಅವರ ಏರಾದಲ್ಲಿ ಜಾಸ್ತಿ ಅದೇ ಆಗ್ತಾ ಇರೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್, ಅದನ್ನ ಬ್ಲಡ್ ಲೈನ್ ಆಗಿ ಉಳಿದಿಲ್ಲ. ಸೋಲೋ ಸಿಕೋವಾ ಅವರ MFT ಬಗ್ಗೆ ನಿಮಗೆ ಗೊತ್ತಿರಬಹುದು. WWE ಅವರು ಕಂಟಿನ್ಯೂಸ್ ಆಗಿ ಸ್ಮ್ಯಾಕ್ ಡೌನ್ ನಲ್ಲಿ ಸೋಲೋ ಸಿಕೋವಾ ಅವರ ವಿಡಿಯೋ ಫುಟೇಜಸ್ ಗಳನ್ನ ಆಗ್ತಾನೆ ಹೋಗ್ತಾ ಇದೆ. ಮೊದಲನೇದಾಗಿ ಅವರ ಬಳಿ JC ಮ್ಯಾಟಿಯೋ ಅವರು ಬರ್ತಾರೆ. ಇದಾದ್ಮೇಲೆ ಮೊದಲನೇದಾಗಿ ಟೋಂಗಲೋವಾ ಅವರು ಬರ್ತಾರೆ, ಎರಡನೇದಾಗಿ JC ಮ್ಯಾಟಿಯೋ ಅವರು ಬರ್ತಾರೆ, ಅಂಡ್ ಮೂರನೇದಾಗಿ ಹೀಕು ಲಿಯೋ ಅವರು ಕೂಡ ಬರ್ತಾರೆ. ಆದ್ರೂ ಕೂಡ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾ ಇದ್ದಾರೆ, ಈ ಒಂದು ನನ್ನ MFT ಇನ್ನೂ ಕೂಡ ಫುಲ್ಫಿಲ್ ಆಗಿಲ್ಲ. ಇದು ಫುಲ್ಫಿಲ್ ಆಗ್ಲಿ, ಏನೋ ಒಂದು ಕಮ್ಮಿ ಕಾಣಿಸ್ತಾ ಇದೆ, ಆ ಒಂದು ಕಮ್ಮಿ ಪೂರ್ತಿ ಆಗ್ಲಿ, ನಮ್ಮೆಲ್ಲರ ಟಾರ್ಗೆಟ್ ಈ ಒಂದು ಶೋ ಮೇಲೆ ಇರುತ್ತೆ. ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ನಮಗೆ ಟಾರ್ಗೆಟ್ ಆಗ್ತಾರೆ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಐ ಥಿಂಕ್ ಹೊಸ ಮೆಂಬರ್ ನ ಎಂಟ್ರಿ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಕಾದ್ ನೋಡೋಣ ಅದು ಯಾರು ಅಂತ. ನಮ್ಮ ಟಾಮಾ ಟೋಂಗಾ ಅವರೇ ರಿಟರ್ನ್ ಕೂಡ ಆಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟಾಪ್ 10 ಸ್ಪಿಯರ್ಸ್ ಗಳ ಬಗ್ಗೆ. ಎಲ್ಲರೂ ಕೂಡ ಆ ಒಂದು ಸ್ಪಿಯರು ನನಗೆ ಇಷ್ಟ ಆಯ್ತು, ಈ ಒಂದು ಸ್ಪಿಯರು ನನಗೆ ಇಷ್ಟ ಆಯ್ತು ಅಂತ ಹೇಳ್ತಾ ಇರ್ತೀರಾ. ಬಟ್ ಈಗ ರೀಸೆಂಟ್ ಆಗಿ WWE ಅವರೇ ಒಂದು ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ, ಟಾಪ್ 10 ಮೋಸ್ಟ್ ಡೆವಸ್ಟ್ರೇಟಿಂಗ್ ಸ್ಪಿಯರ್ ಆಫ್ ಆಲ್ ಟೈಮ್ ಅಂತ. ಅಂಡ್ ಈ ಒಂದು ಲಿಸ್ಟ್ ಅಲ್ಲಿ ಟಾಪ್ 10 ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಬಿಗ್ಗಿ ಅವರು ಜಿಮ್ಮಿ ಊಸೋ ಅವರಿಗೆ ಎಲ್ಲಿನೇ ಸೆಲ್ 2017ರಲ್ಲಿ ಒಂದು ಸ್ಪಿಯರ್ ನ ಹಾಕಿರ್ತಾರೆ. ಐ ಥಿಂಕ್ ನನಗೆ ಮರ್ತೋಗಿದೆ, ಆದ್ರೂ
ಕೂಡ ನೆನ್ಪು ಮಾಡ್ಕೊಳ್ಳೋದಾದ್ರೆ ಬಿಗ್ಗಿ ಅವರ ರೋಪ್ ಮಧ್ಯದಿಂದ ಒಂದು ಡೈವಿಂಗ್ ಸ್ಪಿಯರ್ ಇದೆಯಲ್ಲ ಅದು ಅಂತ ಅನ್ಕೋತೀನಿ. ಅಂಡ್ ಈ ಒಂದು ಸ್ಪಿಯರ್ ನ ಡಬ್ಲ್ಯೂ ಅವರು ಟಾಪ್ 10 ನಲ್ಲಿ ಇಟ್ಟಿದ್ದಾರೆ. ಅಂಡ್ ಟಾಪ್ 9 ನಲ್ಲಿ ಕ್ಯಾಥ್ಲಿನ್ ಅವರು ಏಜೆಲಿ ಅವರಿಗೆ ಸ್ಪಿಯರ್ ನ ಹಾಕಿರ್ತಾರೆ 2013 ಪೇ ಬ್ಯಾಕ್ ಅಲ್ಲಿ. ಅಂಡ್ ಅದನ್ನ ಡಬ್ಲ್ಯೂ ಅವರು ಟಾಪ್ 9 ಅಲ್ಲಿ ಇಟ್ಟಿದ್ದಾರೆ. ಟಾಪ್ 8 ಅಲ್ಲಿ ನಮ್ಮ ಚಾರ್ಲೆಟ್ ಫೇರ್ ಅವರು ರಾಂಡಾ ರೋಸಿ ಅವರಿಗೆ ರಸಲ್ ಮೇನಿಯಾ 38 ಅಲ್ಲಿ ಸ್ಪಿಯರ್ ಹಾಕಿರ್ತಾರಲ್ಲ ಆ ಒಂದು ಸ್ಪಿಯರ್ ಇದೆ. ಟಾಪ್ 7 ಅಲ್ಲಿ ಜೇ ಊಸೋ ಅವರು ಜಿಮ್ಮಿ ಊಸೋಗೆ ಆಫ್ ದ ಸ್ಟೇಜ್ ರಸಲ್ ಮೇನಿಯಾ 40 ಮ್ಯಾಚ್ ಆಡ್ಬೇಕಾದ್ರೆ ಸ್ಪಿಯರ್ ಹಾಕಿರ್ತಾರಲ್ಲ ಅದನ್ನ ಇಟ್ಟಿದ್ದಾರೆ. ಟಾಪ್ 6 ಅಲ್ಲಿ ರೈನಾ ಅವರು ಕ್ರಿಸ್ ಜೆರಿಕೋ ಅವರಿಗೆ ಸ್ಮ್ಯಾಕ್ ಡೌನ್ 2001 ಸ್ಪಿಯರ್ ಹಾಕಿರ್ತಾರಂತೆ. ಆಗ ನಾನು ಹುಟ್ಟಿರ್ಲಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಬಟ್ ಮೂಮೆಂಟ್ ನ ನೋಡಿದ್ದೀನಿ. ಆ ಒಂದು ಸ್ಕ್ರೀನ್ ಇರುತ್ತಲ್ಲ ಅದನ್ನೇ ಬ್ರೇಕ್ ಮಾಡಿರ್ತಾರೆ. ಆ ಒಂದು ಸ್ಪಿಯರ್ ನ ಡಬ್ಲ್ಯೂ ಅವರು ಇಟ್ಟಿದ್ದಾರೆ. ಟಾಪ್ 5 ಅಲ್ಲಿ ನಮ್ಮ ಬಟಿಸ್ಟಾ ಅವರು ಅಂಡರ್ಟೇಕರ್ ಅವರಿಗೆ ಆಫ್ ದ ಸ್ಟೇಜ್ ಒಂದು ಸ್ಪಿಯರ್ ನ ಹಾಕಿರ್ತಾರೆ. ಬ್ಯಾಕ್ಲಾಶ್ 2007 ಆ ಒಂದು ಸ್ಪಿಯರ್ ಇದೆ. ಟಾಪ್ 4 ಅಲ್ಲಿ ಎಡ್ಜ್ ಅವರು ಜಫ್ ಹಾರ್ಡಿ ಅವರಿಗೆ ಫೇಮಸ್ ಲ್ಯಾಡರ್ ಮೇಲ್ಗಡೆಯಿಂದ ಒಂದು ಸ್ಪಿಯರ್ ನ ಹಾಕಿರ್ತಾರಲ್ಲ ಆ ಒಂದು ಸ್ಪಿಯರ್ ನ ಡಬ್ಲ್ಯೂ ಅವರು ಇಟ್ಟಿದ್ದಾರೆ. ಟಾಪ್ 3 ಅಲ್ಲಿ ಗೋಲ್ಡ್ಬರ್ಗ್ ಅವರು ಕ್ರಿಸ್ ಜೆರಿಕೋ ಅವರಿಗೆ ಎಲಿಮಿನೇಷನ್ ಚೇಂಬರ್ ಪಾಡ್ ಥ್ರೂ ಒಂದು ಸ್ಪಿಯರ್ ಹಾಕಿರ್ತಾರಲ್ಲ ಆ ಒಂದು ಸ್ಪಿಯರ್ ಇದೆ. ಟಾಪ್ 2 ಅಲ್ಲಿ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಗ್ರೇಟೆಸ್ಟ್ ರಾಯಲ್ ರಂಬಲ್ 2018 ಸ್ಟೀಲ್ ಕೇಜ್ ಥ್ರೂ ಬ್ರೇಕ್ ಆಗೋ ರೀತಿ ಒಂದು ಸ್ಪಿಯರ್ ಹಾಕಿರ್ತಾರಲ್ಲ ಆ ಒಂದು ಸ್ಪಿಯರ್ ಇದೆ. ಅಂಡ್ ಟಾಪ್ 1 ನಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ರಾಯಲ್ ರಂಬಲ್ 2025 ಐಶೋ ಸ್ಪೀಡ್ ಅವರಿಗೆ ಒಂದು ಸ್ಪಿಯರ್ ನ ಹಾಕಿದ್ರಲ್ಲ ಆ ಒಂದು ಸ್ಪಿಯರ್ ನ ಡಬ್ಲ್ಯೂ ಅವರು ಇಟ್ಟಿದ್ದಾರೆ. ಇನ್ನ ಕೆಲವೊಂದಷ್ಟು ಬೆಸ್ಟ್ ಸ್ಪಿಯರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ, ಅದನ್ನ ಡಬ್ಲ್ಯೂ ಅವರು ಲಿಸ್ಟ್ ಮಾಡಿಲ್ಲ. ನಿಮ್ಮ ಪ್ರಕಾರ ಈ ಒಂದು ಲಿಸ್ಟ್ ಸರಿಯಾಗಿ ಇದೆಯಾ ಇಲ್ವಾ? ನಿಮ್ಮ ಅನಿಸಿಕೆ ನಾ ಕಮೆಂಟ್ ಮಾಡಿ. ಅಂಡ್ ನಿಮಗೆ ನೆನಪಿರ್ತಕ್ಕಂತಹ ಇನ್ನ ಕೆಲವೊಂದಷ್ಟು ಸ್ಪಿಯರ್ ಮೂಮೆಂಟ್ ಗಳೇನಾದ್ರೂ ಇದ್ರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ ಗಾಯ್ಸ್. ನಿಜವಾಗ್ಲೂ ಆ ರೀತಿ ಇಂಟ್ರೆಸ್ಟಿಂಗ್ ವಿಚಾರನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಬೆಕ್ಕಿ ಲಿಂಚ್ ಹಾಗೆ ಮ್ಯಾಕ್ಸಿನ್ ಡೂಪ್ರಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಸಿಎಂ ಪಂಕ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಸಿಎಂ ಪಂಕ್ ಅವರು ರೆಸಲ್ ಪೊಲೂಸಾ ಆದ್ಮೇಲೆ ರಿಟರ್ನ್ ಆಗ್ತಾ ಇದ್ದಾರೆ. ಕಾದ್ ನೋಡೋಣ ಅವರು ಏನ್ ಮಾತಾಡ್ತಾರೆ ಅಂತ. ಇಷ್ಟೇ ಅಲ್ಲ, ನಾಳೆ ಮಂಡೇ ನೈಟ್ ರಾನ ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನಾಳೆ ಮಂಡೇ ನೈಟ್ ರಾ ಕಿಕ್ ಆಫ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ನಾಳೆ ಮಂಡೇ ನೈಟ್ ರಾನ ನಮ್ಮ ರೋಮನ್ ರೈನ್ಸ್ ಅವರು ಓಪನ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಪ್ರೋಮೋ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ಅವರು ಅಡ್ರೆಸ್ ಮಾಡಬಹುದು ಜೇ ಊಸೋ ಜಿಮ್ಮಿ ಊಸೋ ಹಾಗೆ ಈ ಒಂದು ವಿಷನ್ ಪರಿಸ್ಥಿತಿನ. ಅಂಡ್ ಕ್ರೌನ್ ಜ್ಯುವೆಲ್ ಗೆ ಮ್ಯಾಚ್ ಕೂಡ ನಾಳೆ ಸೆಟ್ ಆಗಬಹುದು. ಅಂಡ್ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಆಫ್ ಕೋರ್ಸ್ ವಿಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.